ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಕಡೆಯಿಂದ ಇವತ್ತು ಈ ವಿಡಿಯೋದಲ್ಲಿ ಸೌದಿ ಅರೇಬಿಯಾನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋದು ಸೌದಿ ಅರೇಬಿಯಾದ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ. ನಾವಿರೋದು ಸಿಟಿಯಿಂದ ತುಂಬಾ ದೂರ. ಮಿನಿಮಮ್ ಅಂದರೂ 1000 ಕಿಲೋಮೀಟ್ರ್ ಇರ್ಬೋದು, ಇಲ್ಲ 500 ಕಿಲೋಮೀಟ್ರ್ ಇರ್ಬೋದು. ಒಂದೊಂದು ಸಲ ಒಂದೊಂದು ಲೊಕೇಶನ್ನಲ್ಲಿ ಇರ್ತೀವಿ. ಈ ಸಲ ನಾನು ನಿಮಗೆ ರಿಯಾದನ್ನು, ಸೌದಿ ಅರೇಬಿಯಾದ ಕ್ಯಾಪಿಟಲ್ ಸಿಟಿ ಆಗಿರೋದು ರಿಯಾದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಹಾಗೆ ಮುಂದೆ ನೋಡ್ತಾ ಹೋಗಿ. ಸೌದಿ ಅರೇಬಿಯಾ ಫುಲ್ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಮೇಯ್ನ್ ಆಗಿರೋ ರಿಯಾದ್ ಸಿಟಿ, ನಮ್ಮ ಬೆಂಗಳೂರು ಥರ ಅದೊಂದು ದೊಡ್ಡ ಸಿಟಿ. ಅದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೌದಿ ಅರೇಬಿಯಾ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಬಿಸಿಲು. ಇಲ್ಲಿ ಬಿಸಿಲಿಗೆ ತುಂಬ ಫೇಮಸ್ಸು. ಯಾವುದೇ ಕಾರಣಕ್ಕೂ ಬಿಸಿಲು ಕಡಿಮೆನೇ ಇರೋದಿಲ್ಲ. ಮಿನಿಮಮ್ ಅಂದರೂ 40 ಡಿಗ್ರಿ ಮೇಲೇ ಇರುತ್ತೆ. ಇನ್ನು ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಕ್ಯಾಮ್ರಾ ನೋಡಿ, ಅಲ್ಲಿ ನೋಡಿ, ಕ್ಯಾಮ್ರಾ ಕಾಣಿಸ್ತಾ ಇದೆ ನಿಮಗೆ. ರೋಡಲ್ಲಿ ಎಲ್ಲಿ ಬೇಕಲ್ಲಿ ಕ್ಯಾಮ್ರಾ ಇರುತ್ತೆ. ಅದು ಮರಳುಗಾಡಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಸಿಟಿಯಿಂದ 400 ಕಿಲೋಮೀಟ್ರ್ ಆಗಿರ್ಬೋದು, 300 ಕಿಲೋಮೀಟ್ರ್ ಆಗಿರ್ಬೋದು, ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ. ನೋಡಿ, ಇಲ್ಲಿ ಎಲ್ಲೋ ಲೈನ್ ಇದೆಯಲ್ಲ, ಈ ಎಲ್ಲೋ ಲೈನ್ನ ನೀವು ದಾಟಿ ಆ ಕಡೆ ಹೋಗಬಾರ್ದು. ಹೆಂಗೆ ಕ್ರಾಸ್ ಮಾಡಿದ್ರೆ ಅಂದರೆ ನಿಮಗೆ ಫೈನ್ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಕ್ಯಾಮ್ರಾ ಇತ್ತು ಅಂದರೆ ಫಿಕ್ಸು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ರಿಫೈನರಿ. ಅಂದರೆ ನಮ್ಮ ಕಡೆ ಎಣ್ಣೆ ಮಿಲ್ ಥರ ಇಲ್ಲಿ ಪೆಟ್ರೋಲು ಮತ್ತು ಗ್ಯಾಸ್ದು ರಿಫೈನರಿ ಇರುತ್ತೆ. ಅಂದರೆ ಕ್ರೂಡ್ ಆಯಿಲ್ ಎಲ್ಲ ಸಿಗಿರುತ್ತಲ್ಲ, ಅದನ್ನೆಲ್ಲ ಬೇರೆ ಬೇರೆಯಾಗಿ ಕ್ರೂಡ್ ಆಯಿಲಿಂದ ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ, ಗ್ಯಾಸ್ ಬೇರೆ, ಈ ಥರ ಡಿವೈಡ್ ಮಾಡ್ತಾರೆ. ಇಲ್ಲಿ ಕಾಣಿಸ್ತಿರೋ ಬ್ರಿಡ್ಜ್ಗಳು ನೋಡ್ಬೋದು, ರೋಡ್ ನೋಡ್ಬೋದು ನೀವಿಲ್ಲಿ. ಈ ಬ್ರಿಡ್ಜ್ ಕೆಳಗಡೆ ಎಲ್ಲ ಕ್ಯಾಮ್ರಾ ಇರುತ್ತೆ. ದೊಡ್ಡ ದೊಡ್ಡ ಬ್ರಿಡ್ಜ್ ಕೆಳಗಡೆ ಎಲ್ಲ ಕ್ಯಾಮ್ರಾ ಇರುತ್ತೆ. ಎಲ್ಲೇ ಆಕ್ಸಿಡೆಂಟ್ ಆದರೂ ನಿಮಗೆ ಚಿಕ್ಕ ಆಕ್ಸಿಡೆಂಟ್ ಆದರೂ ಕೂಡ ಕ್ಯಾಮ್ರಾದಲ್ಲಿ ನೀವು ಕ್ಯಾಪ್ಚರ್ ಆಗ್ತೀರಾ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಪೊಲೀಸ್ ಬಂದೇ ಬರ್ತಾ ಇರ್ತಾರೆ, ಎಲ್ಲಾದರೂ ಇದ್ದೇ ಇರ್ತಾರೆ. ಸೌದಿ ಅರೇಬಿಯಾ ಬಗ್ಗೆ ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಬೇಕು ಅಂತಂದರೆ, ಇಲ್ಲಿ ಗೋಲ್ಡ್ ರೇಟ್ ತುಂಬ ಕಡಿಮೆ. ಅಂದರೆ ಮಿನಿಮಮ್ 5,000 to 10,000 ಅಂತೂ ಕಡಿಮೆ ಇದ್ದೇ ಇರುತ್ತೆ. ಇದು ನದಿ ಇಲ್ಲದೆ ಇರೋ ದೇಶ, ಆದರೂ ನೀರಿಗೇನು ಕೊರತೆ ಇಲ್ಲ ಇಲ್ಲಿ. ಇಲ್ಲಿನ ಗೌರ್ಮೆಂಟು ಆ ನೀರಿನ ಕೊರತೆನ ಸಂಪೂರ್ಣವಾಗಿ ನೀಗಿಸುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಸಿಟಿಯ ಎಲ್ಲ ಕಡೆ ಮರಗಳು, ಪಾರ್ಕು ಎಲ್ಲ ಕಡೆ ಮಾಡ್ತಾರೆ. ಮತ್ತು ಜನಗಳಿಗೂ ಅಷ್ಟೇ, ಕುಡಿಯೋ ನೀರಿಗೆ ಎಲ್ಲೂ ತೊಂದರೆ ಇಲ್ಲ. ಅತಿ ಕಡಿಮೆ ದರದಲ್ಲಿ ಕುಡಿಯೋ ನೀರು ತುಂಬ ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ಇದೇ ಥರ ಸಿಸ್ಟಮು ನಮ್ಮ ಇಂಡಿಯಾದಲ್ಲಿ ಬರಲಿ ಅಂತ ನಾವು ಮುಂದೆ ನೋಡ್ತಾ ಇರ್ತೀವಿ, ಕಾಯ್ತಾ ಇರ್ತೀವಿ. ಯಾಕೆ ಬೇರೆ ದೇಶಕ್ಕೆ ಹೋದವರೆಲ್ಲ ಯಾಕೆ ನಮ್ಮ ದೇಶ ಬಿಟ್ಟು ಬೇರೆ ದೇಶನ ಹೊಗಳ್ತಾರೆ ಅಂತಂದರೆ, ನಮಗೂ ಅಲ್ಲಿರೋ ಥರ ಆಸೆ ಆಗುತ್ತೆ. ನಮ್ಮ ದೇಶದಲ್ಲಿ ಯಾವಾಗ ಈ ಥರ ಅಭಿವೃದ್ಧಿ ಕಾಣಿಸ್ತೀವಿ. ನೋಡ್ಬೋದು ನೀವು, ಎಲ್ಲೊಂದು ಚಿಕ್ಕ ರೋಡಲ್ಲಿ ಕೂಡ ಕಸ ಇರೋದಿಲ್ಲ, ಕ್ಲೀನ್ ಅದಷ್ಟೇ ಅಲ್ಲದೆ ಎಲ್ಲೂ ಒಂದು ರೋಡ್ಗಳು ಕೆಟ್ಟದಾಗಿ ಕಿತ್ತೋಗಿರೋದಾಗಲಿ ಮತ್ತು ಹಳ್ಳ ದಿಣ್ಣೆ ಆಗಲಿ ಇರೋದಿಲ್ಲ. ಇದೇ ಥರ ಸ್ಕೈವ್ಯಾಕ್ಸು ಸಿಟಿ ತುಂಬ ಇರುತ್ತೆ. ನೀವು ರೋಡನ್ನ ಎಲ್ಲೂ ಕ್ರಾಸ್ ಮಾಡೋಗಿರಲ್ಲ. ಕ್ರಾಸ್ ಮಾಡಿದ್ರೆ ಅಪ್ಪಿತಪ್ಪಿ ನೀವು ಕ್ರಾಸ್ ಮಾಡಿದ್ರಿ ಅಂದರೆ ಆ ಕಡೆ ನೀವೇನಾದರೂ ಪೊಲೀಸ್ ಕೈಗೆ ತಗಲಾಕೊಂಡ್ರೆ 10,000ವರೆಗೂ ದಂಡ ನೀವು ತೆರಬೇಕಾಗುತ್ತೆ. ಯಾವುದೇ ಡೌಟ್ ಇಲ್ಲ ಇದರಲ್ಲಿ ಮಾತ್ರ.
ಇಲ್ಲಿನ ವೆದರ್ ಬಗ್ಗೆ ಹೇಳಬೇಕು ಅಂದರೆ ಯಾವಾಗಲೂ ಬಿಸಿಲಿಂದನೇ ಇರಬೇಕಾಗಿತ್ತು. ಆದರೆ ಈ ವರ್ಷದಲ್ಲಿ ತುಂಬ ಅಂದರೆ ತುಂಬಾ ಮಳೆ. ವಾರದಲ್ಲಿ 2 ಸಲ 3 ಸಲ ಮಳೆ ಬರ್ತಾನೇ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಿರೋದೆಲ್ಲ ಡೇಟ್ಸು, ಖರ್ಜೂರದ ಫ್ಯಾಕ್ಟ್ರಿ. ಇದೆಲ್ಲ ಫ್ಯಾಕ್ಟ್ರಿ ಮತ್ತು ಫಾರ್ಮ್ಸು ಎಲ್ಲ ಒಂದೇ ಕಡೆನೇ ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ಖರ್ಜೂರನ ಬೆಳೀತಾರೆ. ಬೆಳೆದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಿಸಿ ಪ್ರೊಸೀಜರ್ ಇರುತ್ತೆ. ಅದಾದಮೇಲೆ ಅಲ್ಲೇ ರೋಡ್ ಸೈಡಲ್ಲೇ ನಿಮಗೆ ಸೇಲ್ ಮಾಡ್ತಾರೆ ಕೂಡ. ತುಂಬ ಚೆನ್ನಾಗಿರೋ ಖರ್ಜೂರ ಕೂಡ ನಿಮಗೆ ಸಿಗುತ್ತೆ. ತುಂಬ ಚೀಪಾಗಿರುತ್ತೆ ಕೂಡ. ಆದರೆ ಅದರಲ್ಲಿ ಕ್ವಾಲಿಟಿ ವೈಸ್ ಹೋದರೆ ತುಂಬ ಕ್ವಾಲಿಟಿ ಇರುತ್ತೆ, ಬೇರೆ ಬೇರೆ ಥರ. ನೋಡಿ, ಇದು ಖರ್ಜೂರ ಫಾರ್ಮು. ಇಲ್ಲಿ ಕೂಡ ಹಾಗೆಯೇ ಸೇಮ್. ನಮ್ಮ ದೇಶದಲ್ಲಿ ಹಣ್ಣು ತರಕಾರಿ ಹೇಗೆ ಬೆಳೆದ್ಬಿಟ್ಟು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವೋ, ಇಲ್ಲಿ ಕೂಡ ಹಾಗೆ. ಇಲ್ಲಿ ಬೆಳೆದಿರ್ತಕ್ಕಂಥ ಒಳ್ಳೆ ಖರ್ಜೂರನ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರೂ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಕಾರ್ ಇರುತ್ತೆ. ಆದರೂ ಇಲ್ಲಿ ಸಿಟಿಲಿ ಯೂಸ್ ಮಾಡಬೇಕಂತ ಅಂದರೆ ನೀವು ಬಸ್ ಕೂಡ ಸಿಗುತ್ತೆ. ನಮ್ಮ ಸೇಮ್ ಲೈಕ್ BMTC ಬಸ್ ಥರ ಇರುತ್ತೆ. BMTC ಬಸ್ಸಲ್ಲಿ ನಾವು ಟಿಕೆಟ್ ತಗೋತೀವೋ, ಇಲ್ಲಿನ ಬಸ್ಸಲ್ಲಿ ನಾವು ಕಾರ್ಡ್ ಯೂಸ್ ಮಾಡಬೇಕು. ಆ ಕಾರ್ಡ್ ಎಲ್ಲಿ ಸಿಗುತ್ತೆ ಅಂತಂದರೆ, ಸಿಟಿ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೆಲವೊಂದು ಕಾರ್ಡ್ ಮಿಷಿನ್ ಇರುತ್ತೆ. ಸೇಮ್ ಲೈಕ್ ATM ಮಷಿನ್ ಥರ ಇರುತ್ತೆ. ಅದರಲ್ಲಿ ನಾವು ಕಾರ್ಡನ್ನ ಪ್ರಿಂಟ್ ಹಾಕ್ಕೋಬೇಕು. ಅದಕ್ಕೆ ಇಷ್ಟೊಂದು ಅಮೌಂಟ ಇರುತ್ತೆ. ಅಮೌಂಟನ್ನ ಪೇ ಮಾಡಿಬಿಟ್ಟು ಕಾರ್ಡ್ ತಗೋಬೇಕು ನಾವು. ಇನ್ನು ಮನೆಗಳ ಬಗ್ಗೆ, ಬಿಲ್ಡಿಂಗ್ ಬಗ್ಗೆ ಹೇಳ್ಬೇಕಂತಂದರೆ, ಕಿಟಕಿ ತುಂಬ ಚಿಕ್ಕದಾಗಿರುತ್ತೆ. ಆದರೆ ಓಪನ್ ಇರಲ್ಲ. ದೊಡ್ಡದಾಗಿದ್ದರೂ ಕೂಡ ಓಪನ್ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಬೇಸಿಗೆ ಬಂತು ಅಂದರೆ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಮಣ್ಣಿನ ಸಮೇತ ಗಾಳಿ ಬರುತ್ತೆ. ಸಿಕ್ಕಾಪಟ್ಟೆ ಧೂಳು, ಮಣ್ಣು. ಆದ್ದರಿಂದ ಕಿಟಕಿ ಯಾವಾಗಲೂ ಓಪನ್ ಮಾಡೋದು ಕಡಿಮೆ. ಇದು ನಾನು ಆವಾಗಲೇ ಹೇಳ್ದಾಗೆ ಬಸ್ ಸ್ಟ್ಯಾಂಡು. ಇಲ್ಲಿ ಬಸ್ಗೂ ಸೇಮ್ ನಂಬರ್ ಇರುತ್ತೆ, ಯಾವ್ಯಾವ ಏರಿಯಾಗೆ ಯಾವ್ಯಾವ ಬಸ್ ಹೋಗುತ್ತೆ ಅಂತ. ಇದು ನೋಡ್ಬೋದು ನೀವು, ಯಾವುದೋ ಶಾಪ್ ಥರ ಇದೆ. ಇದು ಯಾವುದೋ ಶಾಪ್ ಅಲ್ಲ, ಬಸ್ ಸ್ಟ್ಯಾಂಡು. ಬೇಸಿಗೆಯಲ್ಲಿ ನೀವು ಇದನ್ನ ಹೊರಗಡೆ ನಿಂತ್ಕೊಳಕ್ಕೆ ಆಗಲ್ಲ, ಅಷ್ಟು ಸೆಕೆ ಇರುತ್ತೆ. ಇಲ್ಲಿ ಒಂದು ಬಟನ್ ಇರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ ಇದರೊಳಗಡೆ ಇದು ಕಾರ್ಡ್ ಕೊಡೋ ಮಿಷಿನ್ನು. ಕಾರ್ಡ್ ಪ್ರಿಂಟ್ ಹಾಕ್ಕೋಬೋದು ಇಲ್ಲಿ. ಇದಕ್ಕೆ ನೀವು ಇಷ್ಟೊಂತ ಪೇ ಮಾಡಬೇಕು. ಆಮೇಲೆ ರೀಚಾರ್ಜ್ ಮಾಡ್ಕೋಬೇಕು. ಮೆಟ್ರೋ ಕಾರ್ಡೆಲ್ಲ ರೀಚಾರ್ಜ್ ಮಾಡ್ತೀವಲ್ಲ ನಾವು, ಅದೇ ಥರ ರೀಚಾರ್ಜ್ ಮಾಡ್ಕೋಬೇಕು. ಇದು ನೋಡಿ ಸ್ಕೈ ವಾಕರು. ಇಲ್ಲಿಂದ ಆ ಕಡೆ ನೀವು ದಾಟಬೇಕು ಅಂತಂದರೆ ಈ ಸ್ಕೈ ವಾಕರ್ಲೇ ಹೋಗಬೇಕು. ನೀವೆಲ್ಲೂ ಕ್ರಾಸ್ ಮಾಡೋಕ್ಕೆ ಜಾಗ ಇಲ್ಲ. ಅಪ್ಪಿತಪ್ಪಿ ನೀವು ಕ್ರಾಸ್ ಮಾಡ್ತೀವಿ ಅಂದರೆ ಪೊಲೀಸ್ ನಿಮ್ಮನ್ನು ವಾಚ್ ಮಾಡ್ತಾರೆ. ಸಿಕ್ಕಾಕೊಂಡ್ರಿ ಫೈನ್ ಅಂತೂ ಕನ್ಫರ್ಮ್. ಇಲ್ಲಿ ಮತ್ತೆ ನೀವು ಸೆಕೆಂಡ್ ಆಪ್ಷನು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಬಸ್ ಬಿಟ್ಟರೆ ಟ್ಯಾಕ್ಸಿ. ನಮ್ಮ ಬೆಂಗಳೂರಲ್ಲಿ ಆಟೋ ಥರ ಇಲ್ಲಿ ಟ್ಯಾಕ್ಸಿ. ಪ್ರತಿಯೊಬ್ಬರು ಹತ್ರನೂ ಕಾರ್ ಇದ್ದೇ ಇರುತ್ತೆ. ನಮ್ಮ ಥರ ಹೊರಗಡೆಯಿಂದ ಬಂದವ್ರಿಗೆ ಮಾತ್ರ ಟ್ಯಾಕ್ಸಿ ಯೂಸ್ಫುಲ್ಲು. ಟ್ಯಾಕ್ಸಿಲಿ ಮಿನಿಮಮ್ ಅಂದರೆ 200ರಿಂದ ಸ್ಟಾರ್ಟ್ ಆಗ್ಬೋದು. ಕಡಿಮೆ ಅಂದರೆ 200, 500, 1000 ಈ ಥರ ಕೇಳ್ತಾರೆ. ಆದರೆ ಇಲ್ಲಿನ ದುಡ್ಡಲ್ಲಿ 5 ರಿಯಲ್ 10 ರಿಯಲ್ ಥರ ಇರುತ್ತೆ. ನೀವು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತೀವಿ ಅಂತಂದರೆ ಮ್ಯಾಪ್ ಹಾಕಿ ಕೊಟ್ಟರೆ ಎಲ್ಲಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ.
ಅದ್ರ ಮೇಲೆ ನೀವು ಬಾರ್ಗೇನ್ ಕೂಡ ಮಾಡ್ಬೋದು. ಇನ್ನೊಂದು ವಿಷಯ ಅಂದರೆ, ನೀವು ಸೌದಿಗೆ ಬಂದಿದ್ದೀರಾ ಅಂದರೆ ನಿಮ್ಮ ಹತ್ರ ವ್ಯಾಲಿಡ್ ವೀಸಾ ಇರಬೇಕು, ಇಲ್ಲ ಇಕಾಮಾ ಅಂತ ನಿಮ್ಮ ಕಂಪ್ನಿಯಿಂದ ಪ್ರೊವೈಡ್ ಮಾಡಿರೋ ಕಾರ್ಡ್ ಇರಬೇಕು. ಇಕಾಮಾ ಅಂದರೆ ಮತ್ತೇನೂ ಇಲ್ಲ, ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಹೇಗೋ ಅದೇ ಥರ ಇಲ್ಲಿ ಇಕಾಮಾ ಅಂತ ಹೇಳಿ ಕರೀತಾರೆ. ಇಕಾಮಾ ಕಾರ್ಡು ಯಾಕೆ ಬೇಕು ಅಂತಂದರೆ, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ ಇಕಾಮಾ ಬೇಕು. ನಮ್ಮ ದೇಶದಲ್ಲಿ ಟೋಲ್ ಹೇಗಿರುತ್ತೋ ಅದೇ ಥರ ಇಲ್ಲಿ ರೋಡ್ಗಳಿಗೆ ಟೋಲ್ ಇರೋದಿಲ್ಲ, ಚೆಕಿಂಗ್ ಪಾಯಿಂಟ್ಸ್ ಇರುತ್ತೆ. ಈ ಚೆಕಿಂಗ್ ಪಾಯಿಂಟ್ಸಲ್ಲಿ ನಿಮ್ಮನ್ನು ಇಕಾಮಾ ಕೇಳ್ತಾರೆ. ಆವಾಗ ನೀವು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನೀವು ಅಲ್ಲಿ ಪೊಲೀಸವ್ರ ಹತ್ರ ಕೂತ್ಕೋಬೇಕಾಗುತ್ತೆ ನಿಮ್ಮ ಇಕಾಮಾ ತೋರಿಸೋವರೆಗೂ. ಇಲ್ಲ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ ತೋರಿಸ್ಬೇಕು, ಅಲ್ಲಿವರೆಗೂ ನಿಮ್ಮನ್ನು ಪೊಲೀಸ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ದೇಶದಲ್ಲಿ ಇಷ್ಟ ಆಗುವಂಥ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಟೋಲ್ ಇಲ್ಲ. ದೇಶದಿಂದ ಯಾವುದೇ ಮೂಲೆಗೆ ಹೋದರೂ ಕೂಡ ನಿಮಗೆ ಟೋಲ್ ಇಲ್ಲ. ಹಾಗಂತ ರೋಡ್ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಕ್ವಾಲಿಟಿ. ಆದರೆ ನಿಮ್ಮ ಹತ್ರ ಇಕಾಮಾ ಇಲ್ಲ ವ್ಯಾಲಿಡ್ ವೀಸಾ ಬೇಕೇ ಬೇಕು. ಇಷ್ಟಿದ್ದು ಇನ್ನು ಪೆಟ್ರೋಲ್ ಖರ್ಚು ನಿಮಗೆ ಗೊತ್ತಲ್ವಾ, ಅತಿ ಕಡಿಮೆ ಪೆಟ್ರೋಲು ಅಂದರೆ ಜಾಸ್ತಿ. ಡೀಸೆಲ್ ಅಂದರೆ 30-40 ರೂಪಾಯಿ ಒಂದು ಲೀಟ್ರಿಗಿರುತ್ತೆ. ಇನ್ನು ಇಲ್ಲಿರೋದೆಲ್ಲ ಹೈಬ್ರಿಡ್ ಕಾರು ಮತ್ತು ಡೀಸೆಲ್ ಎಂಜಿನ್ಸು ಮತ್ತು ಡೀಸೆಲ್ ಕಾರು, ಪೆಟ್ರೋಲ್ ಕಾರು ಎಲ್ಲ ಇರುತ್ತೆ. ಇನ್ನು ಪೆಟ್ರೋಲ್ ರೇಟ್ ಬಂದರೆ 40-50 ರೂಪಾಯಿ ಒಂದು ಲೀಟ್ರು. ಇಷ್ಟು ಕಡಿಮೆ ರೇಟಲ್ಲಿ ಪೆಟ್ರೋಲ್ ಸಿಕ್ಕರೆ ಚೆನ್ನಾಗಿ ಸುತ್ತಾಡ್ಬೋದು. ಹಾಗಾಗಿ ಚೆನ್ನಾಗಿ ಸುತ್ತಾರೆ ಕೂಡ ಇಲ್ಲಿ ಜನ. ನೀವಿಲ್ಲಿ ನೋಡ್ಬೋದು ರೋಡು ಎಷ್ಟು ಚೆನ್ನಾಗಿದೆ, ಗಲೀಜೆಲ್ಲೂ ಜಾಸ್ತಿ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ ಕೂಡ. ಮತ್ತು ನೋಡಿ ಗಿಡಗಳಿಗೆ ನೀರು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಇಲ್ಲಿ ಮರಗಳು ನೋಡಿ, ನಮ್ಮ ಕಡೆ ಜಾಲಿನ ಕಡ್ದು ಬಿಸಾಕ್ತೀವಿ, ಆದರೆ ಇಲ್ಲಿ ಜಾಲಿ ಗಿಡನ ಬೆಳೆಸ್ತಾರೆ. ನನಗೂ ಯಾಕೋ ಡೌಟ್ ಆಯಿತು, ನೋಡೇ ಬಿಡೋಣ ಅಂತ ಹೋದೆ. ನೋಡಿ ಇದು ಜಾಲಿ ಸೊಪ್ಪು, ನೋಡಿ ಜಾಲಿ ಹೂ ಕಡವೆ ಇದೆ, ಜಾಲಿ ಕಾಯಿ ಇದೆ, ಇದು ಜಾಲಿ ಮರ ಅಂತ ಕನ್ಫರ್ಮ್ ಆಯಿತು. ಇದೇ ಥರ ರೋಡ್ ತುಂಬ ಅಕ್ಕಪಕ್ಕದಲ್ಲೆಲ್ಲ ಬೆಳೆಸಿರ್ತಾರೆ ಇಲ್ಲಿ ಜಾಲಿ ಮರ. ಬಿಟ್ಟರೆ ಚಿಕ್ಕ ಪುಟ್ಟ ಗಿಡ ಇರ್ತವೆ ಬೇರೆ, ಆದರೆ ಜಾಲಿ ಗಿಡದಷ್ಟು ಚೆನ್ನಾಗಿ ಇನ್ಯಾವುದೂ ಗಿಡ ಬೆಳೆಯಲ್ಲ. ಇವನ್ಯಾರು ಗುರು ಸೌದಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬರೀ ಜಾಲಿ ಮರ ತೋರಿಸ್ತವನೆ ಅಂತ ತಿಳ್ಕೊಬೇಡಿ. ಇದು ಪಾರ್ಕು. ಈ ಪಾರ್ಕಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ, ಸಂಜೆ ಟೈಮಲ್ಲಿ ತುಂಬ ಬಿಸಿಲು ತಡಿಲಾರದೆ ಇರೋದಕ್ಕೆ ಮನೇಲಾದರೆ AC ಹಾಕ್ಕೊತೀವಿ, ಇಲ್ಲಾದರೆ ಏನು ಮಾಡ್ತಾರೆ ಹೇಳಿ, ಏನು ಮಾಡ್ಬೋದು ಯೋಚನೆ ಮಾಡಿ. ವಾಟ್ರದ್ದು ಸ್ಪ್ರಿಂಕ್ಲರ್ ಬರುತ್ತೆ. ನಮ್ಮ ಕಡೆ ಯಾವಾಗ ನೀರು ಹಾಯ್ಸೋಕ್ಕೆ ಸ್ಪ್ರಿಂಕ್ಲರ್ ತಗೋತೀವೋ ಅದೇ ಥರ ಇಲ್ಲಿ ಸ್ಪ್ರಿಂಕ್ಲರ್ ಇರುತ್ತೆ, ನೀರು ಚಿಮ್ಮುತ್ತೆ, ಅದರಿಂದ AC ಥರ ಇಲ್ಲಿರೋ ಜನಗಳಿಗೆ ತಂಪಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಟ್ರಾನ್ಸ್ಫಾರ್ಮರು, ಎಲೆಕ್ಟ್ರಿಸಿಟಿ ಸಪ್ಲೈದು. ನೋಡಿ ಎಷ್ಟು ನೀಟಾಗಿದೆ, ಯಾರಿಗೂ ಡ್ಯಾಮೇಜ್ ಆದರೂ ಕೂಡ ಯಾರಿಗೂ ಏನೂ ತೊಂದರೆ ಆಗದಿರೋ ಥರ ಮಾಡಿದ್ದಾರೆ. ಇದೊಂದು ತುಂಬ ಇಷ್ಟ ಆಯಿತು. ನಮ್ಮೂರಲ್ಲಾದರೆ ಲೈನ್ ಎಲ್ಲಾದರೂ ಕಟ್ಟಾಗಿ ಬಿದ್ದು, ನಿಮಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಒಂದು ತಾಯಿ ಮತ್ತು ಮಗು ಸತ್ತೋದ್ರು. ಇಲ್ಲಿ ನೋಡಿ, ಇದು ಕಾರ್ ಆಕ್ಸಿಡೆಂಟ್ ಆಗಿರೋದು. ನಿಮಗೆ ಕಾರ್ ಆಕ್ಸಿಡೆಂಟ್ ಆದರೆ ನಮ್ಮ ಇಂಡ್ಯಾದಲ್ಲಾದರೆ ಚೆನ್ನಾಗಿ ಜಗಳ ಮಾಡ್ತೀವಿ, ಅವ್ರನ್ನ ನಾವು ಬೈತೀವಿ, ನಮ್ಮನ್ನು ಅವ್ರು ಬೈತಾರೆ. ಆದರೆ ಇಲ್ಲಿ ಆಗಲ್ಲ, ಸ್ಪಾಟಲ್ಲೇ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರ್ತಾರೆ, ಬಂದು ಕ್ಲಿಯರ್ ಮಾಡ್ತಾರೆ. ನೀವು ಆ ವಿಡಿಯೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಬಂದು ಫೋಟೋ ತೊಗೊಂಡು ನಿಮಗೆ ಕ್ಲಿಯರ್ ಮಾಡಿಕೊಡ್ತಾರೆ, ಏನು ತೊಂದರೆ ಆಯಿತು, ಹೇಗೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು.
ಇನ್ಶೂರೆನ್ಸ್ ಕಂಪ್ನಿಯಿಂದ ನಮಗೆ ಸ್ಪಾಟ್ಗೆ ಬರ್ತಾರೆ, ಅಲ್ಲಿಂದ ನಾವು ಮೂವ್ ಮಾಡೋ ಹಾಗಿಲ್ಲ. ಅಲ್ಲಿ ಏನು ಆಕ್ಸಿಡೆಂಟ್ ಆಯಿತು, ಏನು ಡ್ಯಾಮೇಜ್ ಆಯಿತು ಅಲ್ಲಿನೇ ಕ್ಲಿಯರ್ ಮಾಡಿ, ಆಕ್ಸಿಡೆಂಟ್ ಮಾಡಿದವ್ರಿಗೆ ಆಕ್ಸಿಡೆಂಟ್ ಆದವ್ರಿಗೆ ಇಬ್ರಿಗೂ ಅಲ್ಲೇ ಕ್ಲಿಯರ್ ಮಾಡಿಕೊಡ್ತಾರೆ ಏನಿದ್ರು ಇಶ್ಯೂ ಕೂಡ. ನಮ್ಮ ಇಂಡಿಯಾ ಥರ ಜಗಳ ಮಾಡು, ಕಂಪ್ಲೇಂಟ್ ಮಾಡು ಅನ್ನೋ ಥರ ಇಲ್ಲ. ನೋಡಿ, ಸಿಟಿಯಿಂದ ಹೊರಗಡೆ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ರೋಡು. ಇಲ್ಲಿ ನೋಡಿ, ಇದು ಬಂದು ಟವರು. ಸಿಟಿಯಿಂದ ದೂರ ಇರೋರಿಗೆ ನೆಟ್ವರ್ಕಿಂದ ತುಂಬ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಆ ಪ್ರಾಬ್ಲಮ್ನ ನೀಗಿಸೋದಕ್ಕೋಸ್ಕರ ಇಲ್ಲಿನ ಮತ್ತೊಂದು ವಿಷಯ ಅಂತಂದರೆ, ನೀವು ಬಟ್ಟೆನ ವಾಶ್ ಮಾಡಿಬಿಟ್ಟು ಔಟ್ಸೈಡು ಒಣಗಾಕಾಗೇ ಇಲ್ಲ, ಮನೆ ಒಳಗಡೆ ಡ್ರೈ ಮಾಡಬೇಕು. ಹೊರಗಡೆ ಒಣಗಾಕಿದ್ರೆ ನಿಮಗೆ ಗೌರ್ಮೆಂಟಿಂದ ಫೈನ್ ಬೀಳುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದೇ ಥರ ಇನ್ನೂ ಸುಮಾರು ಇಂಟ್ರೆಸ್ಟಿಂಗ್ ಆಗಿರೋಂಥ ಮಾಹಿತಿಗಳಿದ್ದಾವೆ, ಅದನ್ನು ಮುಂದಿನ ವೀಡಿಯೋ ಮೂಲಕ ನಾನು ತಿಳಿಸ್ತೀನಿ. ನೋಡಿ, ಇದೆಲ್ಲ ಜಾಲಿ ಗಿಡಗಳು. ನಾನು ಆವಾಗಲೇ ಹೇಳಿಲ್ವಾ, ಜಾಲಿ ಗಿಡ ಬಿಟ್ಟರೆ ಇಲ್ಲೇನು ಜಾಸ್ತಿ ಬೆಳೆಯಲ್ಲ ಅಂತ. ನೋಡಿ, ಅಕ್ಕಪಕ್ಕ ರೋಡ್ನ ಅಕ್ಕಪಕ್ಕ ಎಷ್ಟೊಂದು ಜಾಲಿ ಗಿಡ ಇದೆ. ಇದು ಸೌದಿಯಲ್ಲಿ ಇದೊಂದು ಪ್ರಸಿದ್ಧಿ ಕಟ್ಟಡ. ಇದರ ಹೆಸರು ಫೈಸಲ್ ಟವರ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಹೋಟೆಲು, ಶಾಪಿಂಗ್ ಮಾಲು ಮತ್ತು ರೆಸ್ಟೋರೆಂಟ್ ಇದೆ. ಇದಕ್ಕೆ ನೀವು ಹೋಗಬೇಕು ಅಂತಂದರೆ ಎಂಟ್ರಿ ಫೀಸ್ ಇರುತ್ತೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದಕ್ಕೆ ಎಂಟ್ರಿ ಆಗೋಣ. ಮತ್ತು ಹಾಗೆ ಮುಂದೆ ಬಂದರೆ ರಿಯಾದ್ ಟವರ್ ಕೂಡ ಇದೆ. ರಿಯಾದ್ ಟವರ್ ಕೂಡ ಸೌದಿ ಅರೇಬಿಯಾದಲ್ಲೇ ತುಂಬ ದೊಡ್ಡದಾದಂಥ ಟವರು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಟವರ್ಗೆ ಎಂಟ್ರಿ ಫೀಸ್ ಕೂಡ ಇರುತ್ತೆ. ಈ ಟವರು ಬಿಸ್ನೆಸ್ ಟ್ರೇಡ್ ಆಗಿ ಮತ್ತು ಇದರಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಮತ್ತು ಲಕ್ಸುರಿ ಹೋಟೆಲ್ಸು. ಸೌದಿ ಅರೇಬಿಯಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಆಲ್ಕೋಹಾಲ್ ಇಲ್ಲ. ಈ ದೇಶದಲ್ಲಿ ಆಲ್ಕೋಹಾಲು ಬ್ಯಾನು. ಆಲ್ಕೋಹಾಲ್ ಮಾರೋರಾಗಲಿ ಕುಡಿಯೋರಾಗಲಿ ಸಿಕ್ಕರೆ ಜೈಲು ಮತ್ತು ದಂಡ ಎರಡನ್ನೂ ಅನುಭವಿಸ್ಬೇಕಾಗುತ್ತೆ ನೀವು. ಆದರೆ ಸೌದಿ ಅರೇಬಿಯಾದಲ್ಲಿ ಮುಂಬರೋ ದಿನಗಳಲ್ಲಿ ಬಾರ್ ಓಪನ್ ಮಾಡಬೇಕು, ಆಲ್ಕೋಹಾಲ್ನ ಸೇಲ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ನೋಡೋಣ ಮುಂದೆ. ಇದು ನನ್ನ ಮೊದಲ ವಿಡಿಯೋ. ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಯಾವುದೇ ಮಾಹಿತಿ ಬೇಕಾದರೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ.